ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ನಟಿ ರಮ್ಯಾ ಅಪಮಾನ ಪ್ರಕರಣದಲ್ಲಿ A1 ಆರೋಪಿ ಬಂಧನ. ಹೌದು, ನಟಿ ರಮ್ಯಾ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಮುಖ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು KR ಪುರಂ ನಿವಾಸಿ ಪ್ರಮೋದ್ ರೆಡ್ಡಿ ಎಂಬ ವ್ಯಕ್ತಿ ಪ್ರಮೋದ್ ಗೌಡ 87 ಎಂಬ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಖಾತೆಯನ್ನು ಆತನು ತನ್ನ ಗೆಳೆಯನ ಫೋನ್ನಲ್ಲಿ ಇನ್ಸ್ಟಾಗ್ರಾಂ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪ್ರಮೋದ್ನನ್ನು ಪೊಲೀಸರು ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ತನಿಖೆ ತೆಗೆದುಕೊಳ್ಳಲಿದ್ದಾರೆ. ಇನ್ನುಳಿದ ಆರೋಪಿಗಳನ್ನು ಪತ್ತೆ ಹಚ್ಚಲು ತನಿಖೆ ಮುಂದುವರೆಸಿದ್ದಾರೆ. ಧರ್ಮಸ್ಥಳ ನಾಪತ್ತೆ ಪ್ರಕರಣ, BNSS ಅಡಿಯಲ್ಲಿ ಕಾನೂನು ಕ್ರಮ. ಎಸ್, ಧರ್ಮಸ್ಥಳದಲ್ಲಿ ಮಹಿಳೆಯರು ಮತ್ತು ಯುವತಿಯರು ನಾಪತ್ತೆಯಾಗಿರುವ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ SITಯನ್ನು ರಚನೆ ಮಾಡಿತ್ತು. ಸದ್ಯ ಇದೀಗ SITಯನ್ನು ಪೊಲೀಸರೆಂದು ಘೋಷಿಸಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಜುಲೈ 19, 2025ರಂದು ರಚಿಸಲಾದ ಈ SITಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಕಾಲಂ 2(1) ದರದಲ್ಲಿ ಅಡಿಯಲ್ಲಿ ಅಧಿಕಾರ ನೀಡಲಾಗಿದೆ. ಶವಗಳನ್ನು ಹೂತಿಟ್ಟು ಪ್ರಕರಣದ ತನಿಖೆ ನಡೆಸುತ್ತಿರುವ SITಗೆ ಈಗ ಪೊಲೀಸ್ ಠಾಣೆಯ ಹುದ್ದೆ, ಅಧಿಕಾರ ಮತ್ತು ಅಧಿಕಾರಿಯನ್ನು ಸರ್ಕಾರ ಘೋಷಿಸಿದೆ. ನಿಯೋಜಿತ ಪೊಲೀಸ್ ನಿರೀಕ್ಷಕರ ಅಥವಾ ಹೆಚ್ಚಿನ ಹುದ್ದೆಯ ಅಧಿಕಾರಿಯೊಬ್ಬರನ್ನು ಅಧಿಕಾರಿ ಎಂದು ಗುರುತಿಸಲಾಗಿದೆ. SIT ಇದೀಗ BNSS ನಿಯಮಗಳಂತೆ ತನಿಖೆ ನಡೆಸಿ ಸಂಬಂಧಿತ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವ ಅಧಿಕಾರವೂ ಹೊಂದಿದೆ. ರಾಜ್ಯ ಸರ್ಕಾರದಿಂದ ರೈತರಿಗೆ ಸಿಹಿ ಸುದ್ದಿ. 18 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ. ಎಸ್, ರಾಜ್ಯ ಸರ್ಕಾರವು ರೈತರಿಗೆ ಮಹತ್ವದ ಉಡುಗೊರೆಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ 18 ಬೆಳೆಗಳಿಗೆ ಕನಿಷ್ಠ ಬೆಂಬಲ ನೀಡಿ ನಿರ್ಧರಿಸಿದೆ. ಸಚಿವ ಎನ್ ಚೆಲುವರಾಯಸ್ವಾಮಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿ ನೀಡಿದರು. ಸೆಪ್ಟೆಂಬರ್ನಲ್ಲಿ ನೋಂದಣಿ ಆರಂಭವಾಗಲಿದ್ದು ಜನವರಿಯಿಂದ ಖರೀದಿ ಪ್ರಾರಂಭವಾಗಲಿದೆ. ಈ ಬಾರಿ 7 ಲಕ್ಷ ರೈತರಿಂದ ಬೆಳೆ ಖರೀದಿಸಲು ಸರ್ಕಾರ ಗುರಿ ಹೊಂದಿದೆ. ಡಿಜಿಟಲ್ ತಂತ್ರಜ್ಞಾನದಿಂದ ಬೆಳೆ ಸರ್ವೆ ಮಾಡಿಸಿ ನೇರವಾಗಿ ಬೆಂಬಲ ಬೆಲೆ ನೀಡಲಾಗುವುದು. ಈ ವರ್ಷ ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,846 ನಿರ್ಧರಿಸಲಾಗಿದ್ದು ಕಳೆದ ವರ್ಷಕ್ಕಿಂತ 596 ರು ಹೆಚ್ಚಾಗಿದೆ. ಜೋಳಕ್ಕೆ 2,369 ಬೆಂಬಲ ನಿಗದಿಯಾಗಿದ್ದು 69 ರು ಹೆಚ್ಚಳವಾಗಿದೆ. ಒಬ್ಬ ರೈತನಿಂದ ಗರಿಷ್ಠ 50 ಕ್ವಿಂಟಾಲ್ ವರೆಗೆ ಖರೀದಿ ಮಾಡುವ ಯೋಜನೆ ಇದೆ. ಭತ್ತ ಸೇರಿದಂತೆ ಸಿರಿಧಾನ್ಯಗಳಿಗೂ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲು ಸರ್ಕಾರ ಮುಂದಾಗಿದೆ. ಸಿರಿಧಾನ್ಯಗಳಿಗೆ ಹೆಚ್ಚುವರಿಯಾಗಿ 114 ಬೆಲೆ ನೀಡಲು ಆರ್ಥಿಕ ಇಲಾಖೆ ಪ್ರಸ್ತಾಪಿಸಲಾಗಿದೆ. ಸಾರ್ವಜನಿಕರಿಗೆ ನೇರ ಲಾಭವಾಗುವಂತೆ ಹಾಗೂ ರೈತರಿಗೆ ಸುದೀರ್ಘ ಅವಧಿಯಲ್ಲಿ ಖರೀದಿ ಸುರಕ್ಷತೆ ನೀಡುವ ದಿಸೆಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ. ಡಿಕ್ಕಿಯಾಗಿ ಒದ್ದಾಡುತ್ತಿದ್ದ ಮರಿಯನ್ನು ಹಿಡಿದು ಗೋಳಾಡಿದ ತಾಯಿ ಕರಡಿ. ಹೌದು, ಈ ಘಟನೆಯು ಮಧ್ಯಪ್ರದೇಶದ ಶಹದೋಲ್ನಲ್ಲಿ ಸಂಭವಿಸಿದೆ. ಕರಡಿ ಮರಿಯ ಸಾವಿನ ಹೃದಯ ವಿದ್ರಾವಕ ಘಟನೆಯ ವಿಡಿಯೋ ವೈರಲ್ ಆಗಿದೆ. ವೇಗವಾಗಿ ಚಲಿಸಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮರಿಯು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ತನ್ನ ಮರಿ ತೀವ್ರ ನೋವಿನಲ್ಲಿ ತಲ್ಲೀನವಾಗಿರುವುದನ್ನು ನೋಡಿ ತಾಯಿ ಕರಡಿ ಅದು ಬದುಕುತ್ತೆ ಎಂಬ ಭಾವನೆಯಲ್ಲಿ ಮರಿಯನ್ನು ಎಳೆದು ಪಕ್ಕಕ್ಕೆ ತೆಗೆದುಕೊಂಡು ಉಳಿಸಲು ಪ್ರಯತ್ನ ಪಟ್ಟಳು. ತಾಯಿಯೊಂದಿಗೆ ಇನ್ನೂ ಕೆಲವು ಮರಿಗಳು ಕೂಡ ಸೇರಿದ್ದವು. ಸುಮಾರು 1 ಗಂಟೆ ತಾಯಿ ಮರಿಯು ಪಕ್ಕದಲ್ಲಿ ಕುಳಿತು ಎನ್ನಿಲ್ಲದ ಪ್ರಯತ್ನ ಮಾಡಿದೆ. ತರುವಾಯ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಮರಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗಲೇ ಅದು ಪ್ರಾಣ ಬಿಟ್ಟಿತು. ಈ ಘಟನೆಯು ಅರಣ್ಯ ಪ್ರದೇಶದಲ್ಲಿ ವೇಗವಾಗಿ ಚಲಿಸುವ ವಾಹನಗಳು ಮತ್ತು ಅವು ವನ್ಯಜೀವಿಗಳಿಗೆ ಒಡ್ಡುವ ಅಪಾಯಗಳ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ.
ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ನಮಸ್ಕಾರ.